ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಡಿಯೋ ಒಂದು ಮನೆಮದ್ದು. ಶೀತ, ಕೆಮ್ಮು, ಕಫಕ್ಕೆ ಇದು ಒಳ್ಳೆ ಸಿರಪ್. ನೀವು ಖಂಡಿತ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನು ನೋಡಿ ಕರಿಮೆಣಸು, ಅಮೃತ ಬಳ್ಳಿ ಮತ್ತು ತುಳಸಿ ಎಲೆ, ದೊಡ್ಡಪತ್ರೆ ಎಲೆ, ಪಲಾವ್ ಎಲೆ ಇವುಗಳನ್ನೆಲ್ಲ ತಗೊಂಡಿದ್ದೇನೆ. ಇದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಬೇಕು. ಒಂದು ಪಾತ್ರೆಗೆ ಹಾಕಿ 1 ಹಿಡಿಯಾಗುವಷ್ಟು ತುಳಸಿ ಎಲೆ ಮತ್ತು 1 ಕರಿಮೆಣಸು ಮತ್ತು ದೊಡ್ಡಪತ್ರೆ ಎಲೆ 1 ಹಿಡಿ ಆಗುವಷ್ಟು, 2 ತುಂಡು ಅಮೃತ ಬಳ್ಳಿ ಕಾಂಡ ನೋಡಿ 2 ತುಂಡು, ಆಮೇಲೆ 2 ಪಲಾವ್ ಎಲೆ, ಇಷ್ಟು ಸಾಕು. ಇದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳುವ. ಬಿಸಿ ಆರಿದ ನೀರಿನಲ್ಲಿ ತೊಳೆದ್ರೆ ತುಂಬ ಒಳ್ಳೆಯದು. ಇದನ್ನು ನಾವು ಜಜ್ಜಿಕೊಂಡು ರಸ ತಗೋಬೇಕು. ಇದು ಸಣ್ಣ 5-6 ತಿಂಗಳ ನಂತರ ಮಕ್ಕಳಿಗೂ ಕೊಡ್ಬೋದು, ಏನೂ ಇದರಲ್ಲಿ ಸಮಸ್ಯೆ ಇಲ್ಲ. ಪ್ರಮಾಣ ಕಮ್ಮಿ ತಗೊಂಡ್ರೆ ಆಯಿತು ಸಣ್ಣ ಮಕ್ಕಳಿಗೆ. ನೋಡಿ ಇದನ್ನು ನಾವು ಜಜ್ಕೊಬೇಕು. ಹೀಗೆ ಇದನ್ನು ಜಜ್ಜಿ ಈಗ ನಾನು ಇದಕ್ಕೆ ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಈ ಥರ ಹಸಿ ಕರಿಮೆಣಸು ಸಿಗದಿದ್ದರೆ ನೀವು ಒಣಗಿದ ಕಾಳುಮೆಣಸನ್ನು ಕೂಡ ಬಳಸಬಹುದು. ಈಗ ನೋಡಿ ಇದನ್ನು ಜಜ್ಕೊಳ್ಳುವ. ಇದಕ್ಕೆ ಬೇಕಾದರೆ ಸ್ವಲ್ಪ ನಾವು ಈಗ ನೀರು ಸೇರಿಸ್ಕೊಳ್ಳುವ. ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಇದನ್ನು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಬಿಸಿ ಆರಿದ ನೀರನ್ನು ಹಾಕ್ತಾ ಇದ್ದೇನೆ ನಾನು. ಇಲ್ಲಿ ನೀವು ಬಿಸಿ ನೀರನ್ನೇ ಬಳಸಿ, ತಣ್ಣಗೆ ನೀರನ್ನು ಬಳಸಬೇಡಿ. ಮಕ್ಕಳಿಗೂ ಕೊಡಲಿಕ್ಕೆ ಉಪಯುಕ್ತ ಇದು. ಹಾಗಾಗಿ ಇದನ್ನು ನೋಡಿ ನಾವು ಸೋಸ್ಕೋಬೇಕು. ಹೀಗೆ ನೋಡಿ, ಹೀಗೆ ನಾವಿದನ್ನು ಸೋಸ್ಕೊಳ್ಳುವ ಫಸ್ಟ್. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೋಡಿ ಇದನ್ನು ಹೀಗೆ ನಾವು ಚೆನ್ನಾಗಿ ಅದರ ರಸವನ್ನು ಸೋಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಪುನಃ ನಾವು ಸ್ವಲ್ಪ ನೀರು ಹಾಕುವ, 1/4 ಗ್ಲಾಸಷ್ಟು. ಇದನ್ನು ನಾವು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರಸ ತಗೋಬೇಕು ಪುನಃ. ಒಟ್ಟಾರೆ ನಮಗೆ 1 ಕಪ್ ಆಗುವಷ್ಟು ರಸ ಬೇಕು ಆ ಬೌಲ್ನಲ್ಲಿ. ನೋಡಿ ಈಗ ನೋಡಿ ಇದನ್ನು ಕೂಡ ನಾವು ಹಿಂಡ್ಕೋಬೇಕು. ನಿಮಗೆ ಇದು ಉಪಯುಕ್ತ ಅಂತ ಅನಿಸಿದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಇದು ತಿಳಿಲಿ. ನೋಡಿ ಈಗ ನಾವು ರಸ ತಕ್ಕೊಂಡಾಯಿತು. ನಾವಿದಕ್ಕೆ ಪಲಾವ್ ಎಲೆಯನ್ನು ಸೇರಿಸಲಿಲ್ಲ. ಇದು ಏನು ಮಾಡೋದಂತ ನೋಡೋಣ. ಈಗ ಒಂದು ಬಾಣಲೆಗೆ ನಾನು 1 ಕಪ್ಗಿಂತ ಸ್ವಲ್ಪ ಕಡಿಮೆ ಕಲ್ಲು ಸಕ್ಕರೆ ತಗೊಂಡಿದ್ದೇನೆ. 1/4 ಕಪ್ ಆಗ್ಬೋದು. ಅದಕ್ಕೆ ನಾನು ಈ ರಸವನ್ನು ಹಾಕಿ ಚೆನ್ನಾಗಿ ಹೀಗೆ ನಾವು ಸಣ್ಣ ಉರಿಯಲ್ಲಿ ಕಲರಿಸಬೇಕು. ಈಗ 3 ಚಮಚದಷ್ಟು ಶುಂಠಿ ರಸ, ಆಮೇಲೆ ಈ ಪಲಾವ್ ಎಲೆಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ನಾವು ಚೆನ್ನಾಗಿ ಕುದಿಸಬೇಕು. ಇದು ಒಳ್ಳೆ ಕುದಿ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ನೋಡಿ ಕಲ್ಲು ಸಕ್ಕರೆ ಕರಗ್ತಾ ಬಂತು. ಈಗ ನಾವು ಹೀಗೆ ಕೈಯಾಡಿಸ್ತಾ ಇದ್ದರೆ ಸಾಕು. ಈಗ ನಾನು ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಸಿನ, ನಾವು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿದ ಅರಸಿನ ಇದ್ದರೆ ಒಳ್ಳೆಯದು ಪ್ಯಾಕೆಟ್ ಪೌಡರ್ಗಿಂತ. ಇದನ್ನು ಕೂಡ ಹಾಕಿ ನಾನು ಇದನ್ನು ಚೆನ್ನಾಗಿ ನೋಡಿ ಈ ಥರ ನೊರೆ ಇದೊಂದು ಪಾಕ ಥರ ಬರ್ತದೆ. ತುಂಬ ಪಾಕ ಮಾಡೋದು ಬೇಡ. ನೋಡಿ ನಾನು ಹೇಳ್ತಾ ಇದ್ದೇನೆ ಇಷ್ಟೇ. ನೋಡಿ ನೋಡಿ ಹೀಗೆ ಸ್ವಲ್ಪ ಕೈಗೆ ಅಂಟುವ ಥರ ಇದ್ದರೆ ಸಾಕು. ಈಗ ಗ್ಯಾಸ್ ಬಂದ್ ಮಾಡೋಣ. ಇದಕ್ಕಿಂತ ಜಾಸ್ತಿ ಪಾಕ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಕೈಗೆ ಅಂಟು ಬಂದ ಥರ ಬಂದರೆ ಸಾಕು. ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ ಹದ ನೋಡಿ ಹೀಗೆ ಇರಬೇಕು, ದಪ್ಪ ಆಗಬಾರ್ದು. ನೋಡಿ ನಾವು ಹಿಂದೆ ನೋಡಿ ಹೀಗೆ ಚಮಚಕ್ಕೆ ನಾವು ಕೈಯಲ್ಲಿ ತಿಕ್ಕಿದಾಗ ಅಂಟು ಬರಬೇಕು ಅಷ್ಟೇ, ಜಾಸ್ತಿ ಅಂಟಾಗಬಾರ್ದು. ಈಗ ನೋಡಿ ಇದನ್ನು ಸೋಸ್ಕೋಬೇಕು. ತಣ್ಣಗಾದ್ಮೇಲೆ ಸೋಸ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲೇ ಒಂದು ಸಿರಪ್ ಹೇಗೆ ರೆಡಿ ಮಾಡೋದು ಅಂತ ನಾನು ಹೇಳಿದ್ದೇನೆ. ಈ ಚಳಿಗಾಲಕ್ಕೆ ಕೆಮ್ಮು, ಶೀತ, ಕಫ ಒಂದು ಮಾಮೂಲಿ ಸಮಸ್ಯೆ. ಹೀಗೆ ನಾವು ಸಿರಪ್ಪನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿಟ್ರೆ ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ತಗೋಬೋದು. ಇದನ್ನು ದೊಡ್ಡವರಾದರೆ 2 ಚಮಚದಷ್ಟು ತಗೋಬೇಕು 3 ಹೊತ್ತು. ಸಣ್ಣ ಮಕ್ಕಳಿಗಾದರೆ 6 ತಿಂಗಳಿನ ನಂತರವೇ, ಅದಕ್ಕಿಂತ ಮೊದಲು ಬೇಡ. ಅರ್ಧ ಚಮಚದಷ್ಟು ಕೊಟ್ಟರೆ ಸಾಕು. ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ನಾವೇನು ಕೆಮಿಕಲ್ ಕೂಡ ಯೂಸ್ ಮಾಡಲಿಲ್ಲ. ಇದನ್ನು ನಾವು ಒಂದು ಕ್ಲೀನ್ ಬಾಟಲಿಗೆ ನಾವು ಇಟ್ಟು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಸಮಯದ ತನಕ ಹಾಳಾಗೋದಿಲ್ಲ ಇದು. ನೋಡಿ ಈಗ ಇದನ್ನು ಒಂದು ಬಾಟಲ್ಗೆ ನಾವು ತುಂಬಿಸಿಡೋಣ.
ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾವೀಗ ಒಂದು ಬಾಟಲಿಗೆ ತುಂಬಿಸಿ ಇದರ ಮುಚ್ಚಳವನ್ನು ಗಟ್ಟಿ ಮುಚ್ಚಳ ಮುಚ್ಚಿ ಇಟ್ಟರೆ ಆಯಿತು. ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದ.